ಹೌದಾ ಮಗಳೇ? ಕೇಳ್ತೀನಿ ರೀ ರೀ. ಏನಿದ್ದು? ಏನಿಲ್ಲ ರೀ, ಇವಳಿಗೂ ಶಾಲೆಗೆ ಹೋಗಿ ಇಷ್ಟ ಅಂದರೆ ಅವನ ಜೊತೆ ಇವಳು ಶಾಲೆಗೆ ಸೇರಿಸಿ. ಏನ ಶಾಲೆ? ಅಡುಗೆ ಮಾಡಕ್ಕೆ ಬರುತ್ತಾ ಅವಳಿಗೆ? ಬರಲ್ಲ ಅಲ್ವಾ? ಮೊದಲು ಅದನ್ನ ಕಲಿಸೋ. ಈ ಓದು ಬರ ವ್ಯಾಪಾರ ವ್ಯವಹಾರ ಎಲ್ಲ ಗಂಡು ಮಕ್ಕಳಿಗೆ. ಹೆಣ್ಮಕ್ಳು ಏನಿದ್ರು ಗಂಡ ಮನೆ ಮಕ್ಕಳು ಅಂತ ನಾವು ಹೇಳಿದ್ ಕೇಳ್ಕೊಂಡು ಮನೇಲಿ ಬಿದ್ದಿರ್ಬೇಕು, ತಿಳಿತಾ? ಯಾಕೆ ಏನು ಮಾತು ಅಂತ ಆಡ್ತಾ ಇದ್ದೀರ? ಗಂಡು ಮಗು ಮಾತ್ರ ಓದ್ಬೇಕಾ? ಹೆಣ್ಮಕ್ಳು ಯಾಕೆ ಓದಬಾರ್ದು? ನಾನಂತೂ ಓದಲಿಲ್ಲ, ಅವಳಾದ್ರೂ ಓದ್ಲಿ ಬಿಡಿ. ಏನೋ ನನ್ನ ಮುಂದೆ ಮಾತಾಡೋ ಧೈರ್ಯ ಬಂತ ನಿಮಗೆ? ತೆಗೆದು ಕಪಾಳಕ್ಕೆ ಬರೆಸ್ತೀನಿ ನೋಡು. ಅಲ್ಲ, ಏನು ಓದ್ದನೆ ಇಷ್ಟು ಮಟ್ಟಕ್ಕೆ ಮಾತಾಡ್ತೀಯ ನೀನು ಅಂದರೆ ನಾಳೆ ಅವತ್ತು ಶಾಲೆ ಕಳಿಸಿದ್ರೆ ಇಬ್ರು ಸೇರ್ಕೊಂಡು ನಮ್ಮನ್ನು ಏನು ಮಾಡೋ ಬಯಸಲ್ಲ ನೀವು. ಹೇಳಿ ಕೇಳ್ಕೊಂಡು ಮನೆ ಒಳಗೆ ಬಿದ್ದಿರ್ಬೇಕಷ್ಟೇ, ಜಾಸ್ತಿ ನಗರ ಮಾಡಬಾರ್ದು. ಶಾಲೆಗೆ ಹೋಗ್ತಾಳಂತೆ, ಶಾಲೆಗೆ. ಮಗ ಶಿವಣ್ಣ, ನಾನು ನಿನ್ನ ಹೊರಡ್ತೀನಿ, ಟೈಮ್ ಬೇಕಾಗಿತ್ತು. ಅದೇ ನಿನ್ನೆ ಹೇಳಿದ್ದಲ್ಲ, ಮನೇಲಿ ಬೇರೆ ಸ್ವಲ್ಪ ಕೆಲಸ ಇದೆ ಅಂತ. ಸರಿ, ಹೊರಡ್ತೀನಿ. ನಿಲ್ಲು, ಏನಯ್ಯ, ಎಲ್ಲಿಗೆ ಹೋಗ್ತಾ ಇದೀಯಾ? ಸರ್ ನಮಸ್ಕಾರ ಸರ್. ಕೆಲಸ ಎಲ್ಲ ಮುಗಿದ್ದು ಸರ್, ಸಮಯ ಬೇರೆ ಆಯಿತು. ಅಮ್ಮನಿಗೆ ಸಂಜೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಿತ್ತು, ಅದಕ್ಕೆ. ಹಾಗೆಲ್ಲ ಹೋಗೋ ಹಾಗಿಲ್ಲ, ಅರ್ಜೆಂಟ್ ಕೆಲಸ ಇದೆ, ಇದ್ದು ಮುಗಿಸ್ಬಿಟ್ಟು ಹೋಗೋ. ಸರ್ 12 ಗಂಟೆ ಡ್ಯೂಟಿ ಮಾಡಿದ್ದೀನಿ ಸರ್, ಮನೆಯಲ್ಲಿ ಎಮರ್ಜೆನ್ಸಿ ಇದೆ, ನಾನು ಹೋಗ್ಲೇಬೇಕು ಸರ್. ಇಷ್ಟೇ ಹೊತ್ತು ಕೆಲಸ ಮಾಡಬೇಕು ಅಂತ ಎಲ್ಲೂ ಇಲ್ಲ ನೋಡೋ. ಈ ಕೆಲಸ ಮುಗಿಸಿ ಹೋಗು, ಆಗಲ್ಲ ಅಂದ್ರೆ ನಾಳೆಯಿಂದ ಬರಲೇಬೇಡ. ಸರ್ 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 ಏನು 15 ದಿನ? ಏನಮ್ಮ ನೀನು ಕಾಮಿಡಿ ಮಾಡ್ತಾ ಇದೀಯಾ? ಈಗ ತಾನೇ ಒಬ್ಬರಿಗೆ ಬೈಕ್ ಕಳಿಸಿದ್ದೀನಿ. ಅಲ್ಲಮ್ಮ, ನಿಮ್ಗೆ ಇಷ್ಟ ಬಂದಾಗ ಲೀವ್ ಕೊಡಿ, ಸಂಬಳ ಕೊಡಿ ಅಂದ್ರೆ ಆಗುತ್ತಾ? ಆಗಲ್ಲ. ಹೋಗಿ ಹೋಗಿ ಕೆಲಸ ನೋಡಿ. ಸರ್, 15 ದಿನದಲ್ಲಿ ನನ್ನ ಡೇಟ್ ಕೊಟ್ಟಿದ್ದಾರೆ. ನಾನು ಕೆಲ್ಸಕ್ಕೆ ಬಂದ್ವಿ, ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಸರ್ ಮಾಡೋದು? ಮೊದಲೇ ಈಗ ನಮ್ಗಂತ ಒಳ್ಳೆ ಸೌಕರ್ಯ ಯಾವುದೂ ಇಲ್ಲ. ನೋಡಮ್ಮ, ನಿಮ್ಮಂತವ್ರಿಗೆ ಕೆಲಸ ಕೊಡೋದೇ ಹೆಚ್ಚು, ಅಂಥದ್ರಲ್ಲಿ ಸೌಕರ್ಯ ಎಲ್ಲ ಕೊಡಕ್ಕಾಗತ್ತಾ? ಜಾಸ್ತಿ ಮಾತಾಡಬೇಡ. ಲೀವ್ ಕೊಡಕ್ಕಾಗಲ್ಲ ಅಂದ್ರೆ ಆಗಲ್ಲ, ಆದ್ರೆ ಕೆಲ್ಸಕ್ಕೆ ಬನ್ನಿ, ಇಲ್ಲ ಅಂದ್ರೆ ಬಿಟ್ಟು ಹೋಗ್ತಾ ಇರಿ. ನಿಮ್ಮಂತವ್ರು 1000 ಜನ ಇಂಥ ಕೆಲ್ಸಕ್ಕೆ ಕಾಯ್ತಾ ಇದ್ದಾರೆ. ಏನ್ ಸರ್, ಸ್ವಲ್ಪನೂ ಮನುಷ್ಯತ್ವನೇ ಇಲ್ವಾ ನಿಮ್ಗೆ? ನಮ್ಮಂಥವ್ರ ಕಷ್ಟ ಯಾವಾಗ ತಾನೇ ಅರ್ಥ ಆಗುತ್ತೆ? ನನಗೆ ನನ್ನ ಮಗುನೇ ಮುಖ್ಯ. ನಾನು ಹೋಗ್ತೀನಿ. ನೋಡಿ ಸರ್, ಹೆಣ್ಮಕ್ಳನ್ನ ಆಫೀಸ್ ಒಳಗಡೆ ಬಿಟ್ಕೊಳ್ಳೋದೇ ದೊಡ್ಡ ಸಾಧನೆ. ಅಂಥದ್ರಲ್ಲಿ ಇವ್ರು ಹೇಳ್ದಂಗೆಲ್ಲ ಕೇಳ್ತಾ ಇದ್ರೆ ಆಗುತ್ತಾ ಸರ್? ಅಲ್ಲ, ಒಂದು ಹೆಣ್ಣಾಗಿ ಇಷ್ಟು ಬೇರೆ ಇವ್ರಿಗೆ. ಅದು ಸರಿ, ನಾವು ವರ್ಕರ್ಸ್ಗಳಿಗೆ ಏನು ಬೆನಿಫಿಟ್ಸ್ ಕೊಡದೇ ಇದ್ದೆ ಅವ್ರು ಗುಂಪುಗಳು ಹೋರಾಟ ಮಾಡೋದ್ರೆ ನೀವು ಒಳ್ಳೆ. ಹೇಳ್ರಿ. ಇವತ್ತು ನಮ್ಮ ಮಗಳನ್ನ ನೋಡೋಕ್ಕೆ ಆ ಗಂಡಿ ಮನೆಯವರು ಬರ್ತಾರೆ. ಹೋಗಿ ಅವನು ಸ್ವಲ್ಪ ಚೆನ್ನಾಗಿ ಅಲಂಕಾರ ಮಾಡೋದು. ಏನ್ರಿ, ಏನ್ ಹೇಳ್ತಾ ಇದ್ದೀರಾ ನೀವು? ಇನ್ನು ಚಿಕ್ಕ ಮಗು, ಅದು ಪ್ರಪಂಚ ಏನು ಅಂತಾನೆ ಗೊತ್ತಿಲ್ಲ ಪಾಪ ಅದಕ್ಕೆ. ಇವಾಗಲೇ ಯಾಕ್ರಿ ಇದೆಲ್ಲ? ಅವಳನ್ನ ಶಾಲೆಗಂತೂ ಕಳಿಸಿಲ್ಲ,
ಬುದ್ಧಿ ಬರೋವರೆಗೂ ನಮ್ಮ ಜೊತೆಲಾದ್ರೂ ಇರ್ಲಿ ಬಿಡಿ. ಅಮ್ಮ ಅಮ್ಮ ನನಗೆಲ್ಲೂ ಕಳಿಸ್ಬೇಡ, ನಾನು ನಿನ್ನ ಜೊತೆನೇ ಇರ್ತೀನಿ. ಹೇ ಸುಮ್ಮನಿರ್ತೀಯ ಹೆಂಗೆ? ಹೆಣ್ಮಕ್ಳಿಗೆ ಬುದ್ಧಿ ಬಂದಷ್ಟು ನಮಗೆ ಸಮಸ್ಯೆ. ಅವ್ರು ಯಾವತ್ತಿದ್ರು ಹೊರಗಡೆ ಹೋಗೋರು. ಹೆಣ್ಮಕ್ಳು ಮನೇಲಿದ್ರೆ ಸರ್ಗಲ್ ಕೆಂಡ ಕಟ್ಕೊಂಡಂಗೆ. ನಿಮ್ಗೆ ಗೊತ್ತಾಗಲ್ಲ, ಹೋಗು. ಅಲ್ಲ ರೀ, ಇಲ್ಲಿ ಕೇಳಿ. ಏನ್ ಕೇಳೋದು? ಮನೆ ಜವಾಬ್ದಾರಿ ಹೊತ್ಕೊಂಡು ನಡೆಸ್ತಿರೋ ನಾನು. ನಂಗೆ ಗೊತ್ತು ಯಾವಾಗ ಏನ್ ಮಾಡ್ಬೇಕು ಅಂತ. ಬಾಯಿ ಮುಚ್ಕೊಂಡು ನಾನು ಹೇಳ್ದಷ್ಟು ಕೇಳು. ಅವ್ರು ಬರೋ ಹೊತ್ತಿಗೆ ಅವ್ರು ಅಲಂಕಾರ ಮಾಡೋವು. ಅಲ್ಲ ಸ್ವಾಮಿ, ನಿಮ್ಮ ಪಾಡಿಗೆ ನೀವು ಬಂದ್ರಿ, ಹಾಡು ಕೇಳಿದ್ರಿ, ಎದ್ದೋಗ್ತಾ ಇದ್ದೀರಾ. ನಿಮ್ಮನ್ನೆಲ್ಲ ನೋಡಿದರೆ ನೋವಲ್ಲಿದ್ದೀರಾ ಅನ್ಸುತ್ತೆ. ಯಾಕೆ, ಏನಾಯ್ತು ಹೇಳ್ರಪ್ಪ? ನಾನಂತೂ ನಿಮ್ಮ ನೋವಿಗೆ ಪರಿಹಾರ ಅಲ್ಲ, ಯಾವುದಾದ್ರೂ ಕತೆ ಹೇಳಿ ನಿಮ್ಮನ್ನು ಸಮಾಧಾನ ಆದರೂ ಮಾಡ್ತೀನಿ. ಅಲ್ಲ ಸ್ವಾಮಿ, ನಾನು ಮತ್ತು ನಂತರ ಬೇಜಾನ್ ಜನ ಬೆಳಿಗ್ಗೆ 6 ಗಂಟೆಗೆ ಹೋಗಿ ಸಾಯಂಕಾಲ 6 ಗಂಟೆವರೆಗೂ. ಅಯ್ಯೋ, ಯಾವ ಮುಕ್ತಿ? ಸಾವಿರಾರು ವರ್ಷಗಳಿಂದ ಬಂದವರೆಲ್ಲ ಇದನ್ನೇ ಕೇಳ್ತಾ ಇದ್ದಾರೆ. ತಾತ ತಾತ, ಅಪ್ಪ ನನ್ನ ಶಾಲೆ ಹೋಗಕ್ಕೆ ಇಲ್ಲ ಅಂತ ಇದ್ದಾರೆ. ಯಾಕೆ ಹೆಣ್ಮಕ್ಳು ಶಾಲೆಗೆ ಹೋಗ್ಬೇಡ? ನಮ್ಮ ಮಾವ ಹೆದ್ರೆ ಗಂಡು ಮಗುನೇ ಹೆರಬೇಕು, ಹೆಣ್ಣಾದ್ರೆ ಹುಟ್ಟಿದ ದಿನಾನೇ ಸಾಯಿಸ್ಬಿಡ್ತೀನಿ ಅಂತಾರೆ. ಯಾಕೆ? ಮಕ್ಕಳಂದ್ರೆ ಗಂಡು ಮಕ್ಕಳೇನಾ? ಹೆಣ್ಮಕ್ಳು ಮಕ್ಕಳಲ್ವಾ? ಸಾಕ ಅದ್ಯಾರು ಬರ್ತಾರೋ ಇಲ್ವೋ ಗೊತ್ತಿಲ್ಲ. ನೀವಾದರೂ ಒಂದು ಒಳ್ಳೆ ಕತೆ ಹೇಳಿ, ನಮಗೆಲ್ಲ ಸಮಾಧಾನ ಆಗುತ್ತೆ, ಖುಷಿ ಆಗುತ್ತೆ. ಹಾಂ, ಹೇಳ್ತೀನಿ. ನಮ್ಮನ್ನೆಲ್ಲ ಕಾಪಾಡಕ್ಕೆ ಬರೋ ಮಹಾತ್ಮನ ಕತೆ ಹೇಳ್ತೀನಿ. ಆ ಕಾವ್ಯನ ಕತೆ ಹೇಳ್ತೀನಿ. ಆ ವೀರನ ಕತೆ ಹೇಳ್ತೀನಿ. ವೀರನ ಕತೆ ಮೋಡನ ದಿಕ್ಕನ ಬೆಟ್ಟ ದಾಳಿಯಲ್ಲಿ ಇದ್ದಿದ್ದ ಒಂದು ಸುಂದರ ಕಾಡು. ಕೋಮಲ ಮನಸ್ಸಿನ ವನ್ಯರ ಬಡಗದ ಹಸಿರಿನ ಸಿರಿವಂತ ಗಂಧದ ಬೀಡು. ಸೂತ್ರಧಾರನ ಸೂತ್ರ ಹರಿದು ಅಹಂಕಾರದಿ ಎದೆ ಬಿರಿದು ಮೆರವ ಹಸುಗಳ ಮುಟ್ಟಡಿಸುವ ದೊರೆಯ ನೊಂದು ಬೆಂದವರ ಭರವಸೆಯ ಹೊತ್ತು ಬಂದಳು ಒಬ್ಬಳು ಮಾತಾಯಿ. ಜ್ಞಾನಸೂರ್ಯ ಅಂಬೇಡ್ಕರ್ವನ್ನ ತನ್ನ ಗರ್ಭದಲ್ಲಿ ಹೊತ್ತು ತಾಯಿ ಭೀಮಾಬಾಯಿ ಲಾಂಛಿಸುತ್ತಾರೆ. ಹೊರಗಡೆ ಬಂದ್ಮೇಲೆ ಬಲಶಾಲಿ ಆಗಬೇಕು, ನನ್ನ ನೋಡ್ಕೋಬೇಕು. ನಾನು ಹಾಗೆ ಕಷ್ಟದಲ್ಲಿರೋ ಜನರ ನೋಡ್ಕೋಬೇಕು. ಬೇಗ ಬಾರೋ, ಬೇಗ ಬಾ. ಚಂದ್ರವನ್ನು ಮುಗಿದ ಸೆರೆಗೊಳಗೆ ಅಪಿತು ಕುಳಿತಿರುವಾಗ ಬಾಲಿಯೊಬ್ಬಳು ಕಾಲಾಮುಖಿ ಹಡೆದಿದ್ದಳಾಗ
ಒಬ್ಬರು ಅವಾಗ ನೀರೇ ಕೊಡಲಿಲ್ಲ. ನಾನು ನಾಳೆಯಿಂದ ಶಾಲೆಗೆ ಹೋಗಲ್ಲ. ಭೀಮಾ ಹಠ ಮಾಡಬೇಡಪ್ಪ, ಹಂಗೆಲ್ಲ ಆಡಬಾರ್ದು. ಸುಮ್ಮನಿರೋ ಭೀಮಾ, ಶಾಲೆಗೆ ಹೋಗ್ಬೇಕು, ಜಾಣ ಆಗ್ಬೇಕು, ಹಿಂಗೆಲ್ಲ ಹಠ ಮಾಡಬಾರ್ದಪ್ಪ. ಹಠ ಮಾಡಬಾರ್ದು, ನಾನಿದ್ದೀನಿ. ಹಠ ಮಾಡಬೇಡಪ್ಪ ಭೀಮಾ. ಭೀಮಾ ಭೀಮಾ ನೋಡ್ರಿ, ನಮಗೆ ಈ ಕಷ್ಟಗಳಿಂದ ಪರಿಹಾರ ಯಾವಾಗ ಸಿಗುತ್ತೋ, ನಮ್ಮನ್ನೆಲ್ಲ ಕಾಪಾಡೋಕೆ ಯಾವ ಪುಣ್ಯಾತ್ಮ ಅವತಾರ ಇತ್ತು ಅಂತಾನೋ. ಕೇಳುತ್ತಿಲ್ಲ. ನಮ್ಮಂತರಿಗಾಗಿ, ತುಳಿತಕ್ಕೆ ಒಳಗಾದವ್ರಿಗಾಗಿ, ನೊಂದಿರೋರಿಗಾಗಿ ಯಾರೂ ಉದ್ಧಾರ ಆಯ್ತು ಬರಲ್ಲ. ನಾವೇ ಅವುಗಳ ವಿರುದ್ಧ ಹೋರಾಡೋ ಉದ್ಧಾರಗಳಾಗಬೇಕು. ಭೀಮಾ, ನೀನು ಎಲ್ಲರನ್ನೂ ಕಾಪಾಡೋ ನಾಯಕ ಆಗಬೇಕು. ಅದು ವಿದ್ಯೆಯಿಂದ ಮಾತ್ರ ಸಾಧ್ಯ. ನೀನು ಚೆನ್ನಾಗಿ ಓದಿ ಒಳ್ಳೆ ಅಧಿಕಾರದಲ್ಲಿ ಕೂತು ಕಷ್ಟದಲ್ಲಿರೋ ಪ್ರತಿಯೊಬ್ಬರನ್ನು ಕಾಪಾಡಬೇಕು. ಹೋಗು ಭೀಮಾ, ಶಾಲೆಗೆ ಹೋಗು, ಚೆನ್ನಾಗಿ ಓದು. ಮುಂದೆ ನನ್ನ ಕೈ ಬಿಟ್ಟು ಧೈರ್ಯವಾಗಿ ಎದುರಿಗೆಲ್ಲರೂ ಹೇಳ್ಕೊಡ್ತೀನಿ. ಸಾವನ್ನೇ ಎದುರಿಸೋ ಸುಲ್ತಾನನಂತೆ ಸುಳುವ ಖಂಡವ ತೊಳೆದು ಕಡಿಮ ಕಟ್ಟಿಯ ಬೆಲ್ಲರೆದು ಎದೆಯೊಳಗೆ ಮುಗಿಲೆತ್ತ ಭಯವನ್ನು ಪಡೆದು ಗಂಡನೆಯ ಗಟ್ಟಾಗಿ ಮುನ್ನುಗ್ಗಿ ಬಂದ ಬೇಟೆಗಾರರ ಬೇಟೆಯಾಡೋ ರಣಬೇಟೆಗಾರ ಬಂದ. ಹೌದು ಸರ್, ನೀವು ಹೇಳ್ದಂಗೆ ನಮ್ಮ ಧೈರ್ಯ ಇರಲಿಲ್ಲ, ಶಕ್ತಿ ಇರಲಿಲ್ಲ, ನಂಬಿಕೆ ಇರಲಿಲ್ಲ. ನಿಮ್ಗೊಂದು ಸಲಹೆ ಕೊಡ್ತೀನಿ, ನೀವು ಮಾತ್ರ ಅವನ ನಿಲ್ಲ ಹೋಗ್ಬೇಡಿ ಸರ್. ಚೌಡರಕೆರೆಯ ಚಳುವಳಿ. ಮಿಸ್ಟರ್ ಅಂಬೇಡ್ಕರ್, ಇಡೀ ದೇಶದ ತುಂಬ ಎಲ್ಲರೂ ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ಹೋರಾಟ ಮಾಡ್ತಾ ಇದ್ರೆ ನೀವಿನ್ನೂ ನೀರು ಟೆಂಪಲ್ ಎಂಟ್ರಿ ಅಂತ ಚಳುವಳಿ ಮಾಡ್ತಾ ಇದ್ದೀರಲ್ಲ. ನಮ್ಮ ಗೌರ್ಮೆಂಟ್ ಇದಕ್ಕೆಲ್ಲ ಆಗಲೇ ಅನುಮತಿ ಕೊಟ್ಟಾಗಿದೆ. ನೀವಿನ್ನು ಈ ಚಳುವಳಿನ ನಿಲ್ಲಿಸಿ. ಮಿಸ್ಟರ್ ಆಫೀಸರ್,
Our struggle and fight is not for water, temple entry, or any other job benefits. We fight for human rights, social and economical equality. We are also humans. Firstly and lastly, we are Indians. 1900 ಸಮ್ಮುಖದಲ್ಲಿ ಮಂಡಿಸುತ್ತಿದ್ದೇನೆ. ಈ ಮಸೂದೆಗಳು ಸಮಾಜದ ಸುಧಾರಣೆಗಾಗಿ ಬೇರೆ ಬೇರೆ ವರ್ಗಗಳ ನಡುವೆ ಸ್ತ್ರೀ ಪುರುಷರ ನಡುವಿನ ಅಸಮಾನತೆಯನ್ನು ಹೋಗಲಾಡಿಸಲು ಸಹಕಾರಿಯಾಗಿದೆ ಎಂದು ಭಾವಿಸುತ್ತೇನೆ. ಈ ಕಾಯ್ದೆಯು ಹಿಂದೂ ನಾಗರಿಕ ವಿವಾಹ ಕಾಯ್ದೆ, ಮಹಿಳೆಯರಿಗೆ ಜೀವನಾಂಶ, ವಾರಸುದಾರಿಕೆ, ಮಹಿಳೆಯರಿಗೂ ಪಿತ್ರಾರ್ಜಿತ ಆಸ್ತಿಯಲ್ಲಿ ಸಮಪಾಲು, ದತ್ತಕ ಕಾಯ್ದೆ ಹಾಗೂ ವಿಚ್ಛೇದನ ಕಾಯ್ದೆಗಳನ್ನು ಒಳಗೊಂಡಿದೆ. ನಾನು ಈ ಮಸೂದೆಯನ್ನು ಸಭೆಯ ನಿರ್ಣಯಕ್ಕೆ ಹಾಕುತ್ತಿದ್ದೇನೆ. ದಯಮಾಡಿ ಎಲ್ಲ ಸದಸ್ಯರು ಒಪ್ಪಿಗೆ ಸೂಚಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಮಿಸ್ಟರ್ ಅಂಬೇಡ್ಕರ್, ನೀವು 1942ನಲ್ಲಿ ಲೇಬರ್ ಆ್ಯಕ್ಟ್ ಜಾರಿ ಮಾಡುವಾಗ ಮಹಿಳೆಯರಿಗೆ ಮೆಟರ್ನಿಟಿ ಲೀವ್, ಮೆಟರ್ನಿಟಿ ಬೆನಿಫಿಟ್, ವರ್ಕ್ ಅಶ್ಯೂರಿಟಿ ಎಲ್ಲ ಕೊಟ್ಟರು. ಇದನ್ನು ಬೇಕು ಅಂತ ಕೇಳಿದವರು ಯಾರು? ನಮ್ಮ ಸಮಾಜದಲ್ಲಿ ಉದ್ಯೋಗ ಪುರುಷ ಲಕ್ಷಣ ಅನ್ನೋ ಶ್ಲೋಕದಂತೆ ಎಲ್ಲ ಪುರುಷರು ಉದ್ಯೋಗ ಮಾಡಬಹುದು, ಮಹಿಳೆಯರು ಗೃಹಿಣಿಯರಾಗಿ ಆರಾಮಾಗಿ ಬದುಕ್ತಾ ಇದ್ರು. ನೀವು ಮಹಿಳೆಯರಿಗೆ ಉದ್ಯೋಗ ಅಂತ ಕೊಟ್ಟು ಅವ್ರನ್ನ ಸಂಕಷ್ಟಕ್ಕೆ ದೂಡ್ಬಿಟ್ರಿ. ಸಂಕಷ್ಟ ಹೆಣ್ಣು ಹೆರಿಗೆಯ ಸಂದರ್ಭದಲ್ಲಿ ತನ್ನ ಇಡೀ ದೇಹವನ್ನು ಸಾರಿಗೆ ಒಡ್ಡಿಕೊಳ್ಳುವ ಮೂಲಕ ಮಾನವ ಸಂತತಿಯನ್ನು ಉಚಿಸ್ತಾ ಬಂದಿದ್ದಾರೆ. ಆ ಋಣಭಾರವನ್ನು ಈ ಸಮಾಜ ಇಳಿಸಿಕೊಳ್ಳುವ ಕಾರಣದಿಂದಲೇ ಮಹಿಳೆಯರಿಗೆ ಮೆಟರ್ನಿಟಿ ಲೀವ್, ಮೆಟರ್ನಿಟಿ ಬೆನಿಫಿಟ್ ಹಾಗೂ ವರ್ಕ್ ಅಶ್ಯೂರಿಟಿ ಕೊಟ್ಟಿದ್ದು. ಇದು ನಮ್ಮೆಲ್ಲರ ಜವಾಬ್ದಾರಿಯೂ ಹೌದು. ಐ ಮೆಜರ್ ದ ಪ್ರೋಗ್ರೆಸ್ ಆಫ್ ದ ಕಮ್ಯುನಿಟಿ ಬೈ ದ ಡಿಗ್ರಿ ಆಫ್ ಪ್ರೋಗ್ರೆಸ್ ವಿಚ್ ವುಮೆನ್ ಹ್ಯಾವ್ ಅಚೀವ್ಡ್. ಮಿಸ್ಟರ್ ಅಂಬೇಡ್ಕರ್, ನೀವು ನಮ್ಮ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸುವ ಅವಶ್ಯಕತೆ ಇಲ್ಲ. ನಾವು ಅವರಿಗೆ ದೇವತೆಯ ಸ್ಥಾನವನ್ನೇ ಕೊಟ್ಟಿದ್ದೇವೆ. ಆ ದೇವರ ಮುಂದೆ ಎಲ್ಲರೂ ಸಮಾನರು. ಮೈ ಡಿಯರ್ ಫ್ರೆಂಡ್, ನಮ್ಮ ಸಮಾಜದಲ್ಲಿ ದೇವರ ಮುಂದೆ ಎಲ್ಲರೂ ಸಮಾನರು ಎಂಬುದಕ್ಕಿಂತ ಮನುಷ್ಯನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು ಎಂಬುದೇ ಮುಖ್ಯ. ಬಹಳ ಚರ್ಚೆಗಳು ಹಾಗೂ ತಾಯಿಯಾಗಿ, ಹೆಂಡತಿಯಾಗಿ, ತಂಗಿಯಾಗಿ, ಅತ್ತಿಗೆಯಾಗಿ, ಸೊಸೆಯಾಗಿ ಒಂದಲ್ಲ ಒಂದು ರೂಪದಲ್ಲಿ ತನ್ನ ಸೇವೆ ಮಾಡುತ್ತಾ ಪುರುಷನ ಏಳಿಗೆಗೆ ಕಾರಣವಾಗಿದ್ದಾಳೆ. ಆ ಮಹಾಶಕ್ತಿಗೆ ಸ್ವಾಭಿಮಾನದ, ಸ್ವಾವಲಂಬನೆಯ ಬದುಕನ್ನು ಕಟ್ಟಿಕೊಳ್ಳುವ ಸಲುವಾಗಿ ಈ ಹಿಂದೂ ಕೋಡ್ ಬಿಲ್ ಮಸೂದೆಯನ್ನು ಮಂಡಿಸಿದೆ. ಆದರೆ ಈ ದೇಶದ ಮಹಿಳೆಯರ ಅಭಿವೃದ್ಧಿಯನ್ನು ಬಯಸದ ಜನ ಈ ಮಸೂದೆಯನ್ನು ತಿರಸ್ಕರಿಸಿದರು. ಆಕೆಗೆ ಸಮಾನ ಸ್ಥಾನಮಾನ ನೀಡುವುದು ನಮ್ಮೆಲ್ಲರ ಕರ್ತವ್ಯ. ಎಲ್ಲಿ ಅಂತಹ ಮಹಿಳೆಯರಿಗೆ ಸ್ಥಾನಮಾನ ನೀಡಲು ಒಪ್ಪುವುದಿಲ್ಲವೋ ಅಲ್ಲಿ ನಾನು ಇರಲು ಇಚ್ಛಿಸುವುದಿಲ್ಲ. ಆದ್ದರಿಂದ ನನ್ನ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತಿದ್ದೇನೆ. ಸಾವಿರ ಜನ ನಿಂತಿದ್ದಾರೆ ಅನ್ನೋ ಧೈರ್ಯ ನನಗಿದ್ರೆ ಬರೀ ಒಂದು ಯುದ್ಧಕ್ಕೆ